ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಕೆಲ ದಿನಗಳಿಂದ ನಮ್ಮ ಫಾರ್ಮ್ ಟಿವಿಯಲ್ಲಿ ನಾವು ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರಿ ಅವರದ್ದು ಅಡಿಕೆ ಸುಲಿಯೋ ಮಷೀನು, ತೆಂಗಿನಕಾಯಿ ಸುಲಿಯೋ ಮಷೀನು ಅದರದ್ದು ಅಡ್ವರ್ಟೈಸ್ಮೆಂಟನ್ನು ತಗೋತಾ ಇದ್ದೀವಿ. ಆವಾಗ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ, ನಾವು ಬೆಳಗಾವಿಗೆ ಹೋಗಿ ಅಲ್ಲಿ ಅವರದ್ದು ಎಲ್ಲಿ ಆ ಮಷಿನ್ಗಳನ್ನು ತಯಾರು ಮಾಡ್ತಾರೋ ಅಲ್ಲಿ ಹೋಗಿ ಮೂಲ ವ್ಯಕ್ತಿಗಳಾಗಿರುವಂತಹ ದಿಲೀಪ್ ಕುಮಾರ್ ಸರ್ ಅವ್ರನ್ನ ಮಾತಾಡ್ಸಿದ್ದೀವಿ, ಅದ್ರ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಅಂದ್ಕೊಂಡು ಅವರು ಹಿಂದಿಯನ್ನು ಹೇಳಿದ್ದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡೋಕ್ಕೆ ಸ್ವಲ್ಪ ತಡ ಆಗಿದ್ದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಡ್ತೀವಿ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರಿಯಲ್ಲಿ ದಿಲೀಪ್ ಕುಮಾರ್ ಅಸೋಪ ಸರ್ ಅವ್ರನ್ನ ಮಾತಾಡಿಸಿ ಅವರದ್ದು ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಸುಲಿಯೋ ಮಷಿನ್ ಬಗ್ಗೆ ನೋಡೋಣ. ಅದರಲ್ಲಿ ಇವರು ಚಾಲಿ ಅಡಿಕೆಯನ್ನು ಮಾತ್ರ ಸುಲಿತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಹಸಿ ಅಡಿಕೆ ಸುಲಿಯೋ ಮಷಿನ್ ಯಾಕೆ ಮಾಡಿಲ್ಲ, ಅದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಇವರ ಈ ಚಾಲಿ ಅಡಿಕೆ ಸುಲಿಯೋ ಮಷೀನ್ ಇದೆಯಲ್ಲ ಇದರ ವಿಶೇಷತೆ ಏನು, ಇದರ ಬಗ್ಗೆ ಅವರು ಯಾವ್ಯಾವ ರೀತಿ ಸ್ಟಡಿಯನ್ನು ಮಾಡಿದ್ರು, ಹೇಗೆ ಸುಲಿಯುತ್ತೆ, ಅಂದರೆ ಇದರದ್ದು ಎಷ್ಟು ಗಂಟೆ, 1 ಗಂಟೆಲಿ ಎಷ್ಟು ಅಡಿಕೆ ಸುಲಿಯುವಂತಹ ಮಷೀನ್ ಇದೆ, ಎಷ್ಟು ರೇಟ್ ಎಷ್ಟು ಇವರದ್ದು, ಇವ್ರ ಸರ್ವಿಸ್ ಹೇಗಿದೆ, ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಸ್ಟಾರ್ ಇಂಡಸ್ಟ್ರಿಯಲ್ಲಿ ನಾನಾ ರೀತಿಯ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂತಾ ಇದ್ವಿ. ಅದೇ ರೀತಿ ಈಗ ಅಡಿಕೆ ಸೊಪ್ಪಿ ಸುಲಿಯೋ ಯಂತ್ರ ಕೂಡ ನೀವು ಮಾಡಿದ್ರಿ. ಅದು ಏನಕ್ಕೆ ಮಾಡಿದ್ರಿ ಸರ್? ಈ ಸಾಂಪ್ರದಾಯಿಕವಾಗಿ ನಾವು ಅಡಿಕೆ ಸುಲಿತೀವಲ್ಲ, ಆ ಸುಲಿಯುವ ಮೆಥಡಿಗೂ ಈ ಒಂದು ಮಷೀನಲ್ಲಿ ಮಾಡೋ ಮೆಥಡಿಗೂ ಏನು ವ್ಯತ್ಯಾಸ ಆಗುತ್ತೆ? Since 2008 I have been working on this. ನಾವು 2008ರಿಂದ ಈ ಒಂದು ಚಾಲಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರದ ಮೇಲೆ ಕೆಲಸ ಮಾಡುತ್ತಿದ್ದೇವೆ. ನಿಧಾನವಾಗಿ ಈ ಯಂತ್ರದ ಮೇಲೆ ಸಂಶೋಧನೆ ಮಾಡಿ 2012ರಲ್ಲಿ ಈ ಮಾದರಿಯ ಯಂತ್ರವನ್ನ ನಾವು ಮಾಡಿದ್ದೇವೆ. ಈ ಯಂತ್ರದಲ್ಲಿ 2 HP, 3 HP, 5 HP, 10 HP ಮಾದರಿಯ ಯಂತ್ರಗಳು ನಮ್ಮ ಹತ್ರ ಇದ್ದಾವೆ. ನಾವು 2 HP ಸಿಂಗಲ್ ಫೇಸ್ ಇಂದ ಟ್ರ್ಯಾಕ್ಟರ್ ಚಾಲಿತ ಮಾದರಿಯ ಯಂತ್ರಗಳನ್ನ ಮಾಡ್ತಾ ಇದ್ದೇವೆ. ಇದು ಕೇವಲ ಚಾಲಿ ಅಡಿಕೆ ಮಾತ್ರ ಸಿಪ್ಪೆ ಸುಲಿಯುತ್ತೆ. ವೈ ನಾಟ್ ಫಾರ್ ಗ್ರೀನ್? ಬಿಕಾಸ್ ನಾವೇನಿವಾಗ ಚಾಲಿ ಅಡಿಕೆಯನ್ನ ಸಿಪ್ಪೆ ಸುಲಿತಾ ಇದ್ದೀವಿ, ಆ ಒಂದು ಯಂತ್ರದ ಒಳಗಡೆ ನಾವು ರಬ್ಬರನ್ನ ಬಳಕೆ ಮಾಡ್ತಾ ಇದ್ದೀವಿ. ಅದೇ ಈ ಹಸಿ ಅಡಿಕೆ ಅಥವಾ ಹಸಿರು ಅಡಿಕೆಯನ್ನ ನಾವು ಸುಲಿಬೇಕಾದ್ರೆ ಆ ಯಂತ್ರದಲ್ಲಿ ಏನಾಗತ್ತಂದ್ರೆ ನಾವು ಬ್ಲೇಡ್ಗಳನ್ನು ಬಳಸ್ತೀವಿ. ಆ ಒಂದು ಬ್ಲೇಡ್ಗಳನ್ನು ಬಳಸಿದಾಗ ಆ ಹಸಿ ಅಡಿಕೆ ಸುಲಿಬೇಕಾದ್ರೆ ಅದ್ರ ಮೇಲೆ ಕಚ್ ಮೂಡುತ್ತೆ. ಈ ತಂತ್ರಜ್ಞಾನದ ಮೇಲೆ ನಾವು ಇನ್ನೂ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ. ಮುಂದೆ ಭವಿಷ್ಯದಲ್ಲಿ ಈ ರೀತಿಯ ಯಂತ್ರ ಒಂದು ಯಶಸ್ಸು ಕಾಣಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಡ್ರೈ ಚಾಲಿ ಮಷೀನ್, ಓನ್ಲಿ ಚಾಲಿ ಅಡಿಕೆಗೆ ಮಾತ್ರ ಈ ಒಂದು ಮಷೀನ್ಗಳು ವರ್ಕ್ ಆಗ್ತವೆ. ಓಕೆ, ಸ್ಪೆಷಲಿ ಅಂದರೆ ಈ ಗೋಟ್ ಅಡಿಕೆ ಮಾಡೋರಿಗೆ, ಕೆಂಪು ಅಡಿಕೆ ಮಾಡೋರಿಗೆ ಆಗಲ್ಲ ಇದು. ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲ ಜಾಸ್ತಿ ಇರೋದ್ರಿಂದ ಅವ್ರು ಹಣ್ಣಾದ್ಮೇಲೆ ಏನು ಒಣಗಿಸ್ಲಿಕ್ಕೆ ಹಾಕ್ತಾರೆ, ಅಂದ್ರೆ ಹಾರ್ವೆಸ್ಟೆಡ್ ಆನ್ ಫುಲ್ಲಿ ರೈಪನ್ ಫುಡ್ ಸರ್. ದಟ್ ಡ್ರೈನೆಸ್ ವಿಲ್ ಬಿ ಟೇಕನ್ ಫ್ರಮ್ ದಿಸ್. ಆಕ್ಚುಲಿ ವಾಟ್ ಹ್ಯಾಪನ್ಸ್ ನೋಡಿ, ಇವಾಗ ಏನಾಗತ್ತಂದ್ರೆ ಅಡಿಕೆ ಸೆಪ್ಟೆಂಬರ್ನಲ್ಲಿ ಕಟಾವಿಗೆ ಬರುತ್ತೆ. ಈಗ ನಾವು ಮೆಜಾರಿಟಿ ಈ ಒಂದು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ಟೈಮಿಗೆಲ್ಲ ಕೊಯ್ಲಿಗೆ ಬರುತ್ತೆ. ಆ ಸಮಯದಲ್ಲಿ ಹಬ್ಬಗಳು ಜಾಸ್ತಿ. ಈ ಒಂದು ಗಣೇಶ ಚತುರ್ಥಿ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಅಂಥ ಒಂದು ಸಮಯದಲ್ಲಿ ಆಳುಗಳು ಸಹ ಸರಿಯಾಗಿ ಸಿಗ್ತಾರೋ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇರೋದಿಲ್ಲ. ನಾವು ಒಂದು ಸಲ ಹಸಿ ಅಡಿಕೆಯನ್ನು ಕಟಾವು ಮಾಡಿದಾಗ ಅದನ್ನು 10 ದಿನದ ಒಳಗಡೆನೆ ನಾವು ಅದ್ರ ಸಿಪ್ಪೆ ಸುಲಿಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಸಿರು ಬಣ್ಣ ಇರುವಂಥ ಅಡಿಕೆ ಸಿಪ್ಪೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅದು ತುಂಬ ಗಟ್ಟಿಯಾಗಿಬಿಡತ್ತೆ ಮೇಲಿನ ಸಿಪ್ಪೆ. ಅವಾಗ ಅದನ್ನು ಸುಲಿಯೋದು ಭಾಳ ಕಷ್ಟ ಆಗುತ್ತೆ. ಮತ್ತು ಅಂಥ ರೈತರು ಅವಾಗ ಏನು ಮಾಡಬೇಕಂದ್ರೆ ಅದನ್ನು 2 ತಿಂಗಳ ಬಿಟ್ಟು ಒಣಗಿಸಿ ಚಾಲಿ ಅಡಿಕೆ ಮಾಡಿ ಆಮೇಲೆ ಅಡಿಕೆ ಸುಲಿಬೇಕಾಗತ್ತೆ. ಈಗ ನನಗೆ ಗೊತ್ತಿರುವ ಹಾಗೆ ಕೇರಳ, ಮಂಗಳೂರು, ಉಡುಪಿ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಚಾಲಿ ಅಡಿಕೆಗಳನ್ನು ಮಾಡ್ತಾರೆ. ಅದೇ ನಾವು ಈ ಶಿವಮೊಗ್ಗ, ಹಾಸನ, ಮೈಸೂರು ಕಡೆ ಹೋದರೆ ಇವರೆಲ್ಲ ಕೆಂಪು ಅಡಿಕೆಯನ್ನು ಜಾಸ್ತಿ ಮಾಡ್ತಾರೆ. ಮತ್ತು ಸಿರ್ಸಿ, ಯಲ್ಲಾಪುರ, ಸಿದ್ದಾಪುರ, ಸಾಗರ, ಸೊರಬ ಈ ಕಡೆ ಹೋದಾಗ ನಾವು 2 ರೀತಿಯ ಅಡಿಕೆಗಳನ್ನು ನೋಡಿದ್ದೇವೆ. ಅಂದರೆ ಚಾಲಿ ಮತ್ತು ಕೆಂಪಡಿಕೆ 2 ರೀತಿಯ ಅಡಿಕೆಗಳನ್ನು ಈ ಪ್ರದೇಶಗಳಲ್ಲಿ ಮಾಡ್ತಾರೆ. ನಮ್ಮ ಹತ್ರ ಹಸಿ ಅಡಿಕೆ ಸುಲಿಯೋ ಯಂತ್ರ ಇಲ್ಲ. ಏನಕ್ಕಂದರೆ ನಾನು ಆವಾಗಲೇ ಹೇಳಿದಾಗೆ ಆ ಒಂದು ಯಂತ್ರದಲ್ಲಿನ ಬ್ಲೇಡ್ಗಳು ಅದ್ರ ಮೇಲೆ ಕಚ್ ಮೂಡಿಸೋದ್ರಿಂದ ನಾವು ಒಂದು ಯಂತ್ರವನ್ನು ಇಲ್ಲಿ ಮಾಡ್ತಾ ಇಲ್ಲ. ಅದರ ಬದಲಾಗಿ ಈಗ ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ, ಆ ಯಂತ್ರದಲ್ಲಿ ಏನಾಗುತ್ತಂದರೆ ನಾವು ಬ್ಲೇಡ್ಗಳ ಬದಲಾಗಿ ರಬ್ಬರನ್ನು ಬಳಸ್ತಾ ಇದ್ದೀವಿ.
ಯಾವಾಗ ಚಾಲಿ ಅಡಿಕೆ ಆ ಒಂದು ಯಂತ್ರದ ಒಳಗಡೆ ಹೋಗುತ್ತೆ, ಆ ಡ್ರಮ್ ತಿರುಗುತ್ತೆ. ಆ ಡ್ರಮ್ನಲ್ಲಿರುವಂಥ ರಬ್ಬರ್ಗಳು ಒಂದಕ್ಕೊಂದು ಘರ್ಷಣೆಗೊಂಡು ಅದ್ರ ಮೇಲಿರುವಂತಹ ಸಿಪ್ಪೆಯನ್ನು ಬಿಡಿಸಿ ಅಡಿಕೆ ಒಂದು ಕಡೆ ಬರುತ್ತೆ, ಅದ್ರ ಸಿಪ್ಪೆ ಕೂಡ ಒಂದು ಕಡೆ ಹೋಗುತ್ತೆ. ಹಾಗಾಗಿ ಇದನ್ನು ಬಳಕೆ ಮಾಡೋದು ಕೂಡ ಭಾಳ ಸುಲಭ. ಈಗ ನೀವೇನು ಪಟೋರ ಅಡಿಕೆ ಅಂತ ಏನು ಹೇಳ್ತೀರಲ್ಲ, ಅದು ಕೂಡ ಈ ಯಂತ್ರದಲ್ಲಿ ಕಡಿಮೆ ಡ್ಯಾಮೇಜಲ್ಲಿ ಹೊರಗಡೆ ಬರುತ್ತೆ. ಮತ್ತು ಕೋಕಾ ಕರಿ ಅಡಿಕೆ ಅಂತ ಏನು ಹೇಳ್ತೀರಲ್ಲ, ಅದು ಕೂಡ ಚೂರಾಗ್ದೇ ಹ್ಯಾಸ್ ಇಟ್ ಈಸ್ ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ಹೊರಗಡೆ ಬರುತ್ತೆ. ಮುರಿದಿರುವಂತಹ ಅಡಿಕೆ ಚೂರುಗಳು ಸಹ ಸಿಪ್ಪೆ ಜೊತೆ ಗಾಳಿಗೆ ಹಾರೋಗೋದಿಲ್ಲ, ಅದರ ಬದಲಾಗಿ ಯಂತ್ರದ ಭಾಗದಲ್ಲಿ ಹೊರಗಡೆ ಬರುತ್ತೆ. ಈ ರೀತಿ ಎಲ್ಲ ಅಡಿಕೆಗಳು ಒಂದೊಂದು ಭಾಗದಲ್ಲಿ ನಮ್ಮ ಯಂತ್ರದಲ್ಲಿ ಬರೋದ್ರಿಂದ, ಉದಾಹರಣೆಯಾಗಿ ಈಗ ಒಳ್ಳೆ ಒಂದು ಚಾಲಿ ಅಡಿಕೆಗೆ 35,000 ರೂಪಾಯಿ ಕ್ವಿಂಟಾಲ್ಗಿದ್ರೆ, ಈ ರೀತಿಯ ಒಂದು ಪಟೋರ ಅಡಿಕೆ ಆಗಿರ್ಬೋದು, ಖೋಖಾ ಅಡಿಕೆ ಆಗಿರ್ಬೋದು, ಈ ಅಡಿಕೆಗೆ 23,000ದಿಂದ 28,000 ರೂಪಾಯಿ ಕ್ವಿಂಟಾಲ್ಗೆ ನಮಗೆ ಈಸಿ ಮಾರುಕಟ್ಟೆಯಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಈ ಒಂದು ನಮ್ಮ ಯಂತ್ರದಲ್ಲಿ ಏನೆಲ್ಲ ಅಡಿಕೆ ಬರುತ್ತೆ ಅದು ಯಾವುದೂ ವೇಸ್ಟ್ ಆಗೋದಿಲ್ಲ, ಬರೀ ಸಿಪ್ಪೆ ಮಾತ್ರ ವೇಸ್ಟ್ ಆಗಿ ಹೊರಗಡೆ ಬರುತ್ತೆ. ಈ ಯಂತ್ರದ ಮುಖ್ಯವಾಗಿ ನಮಗೆ ಉಪಯೋಗ ಏನಂತಂದರೆ, ನೀವು ಸಾಂಪ್ರದಾಯಿಕವಾಗಿ ಕೈಯಿಂದ ಅಡಿಕೆ ಸುಲಿಯೋದಕ್ಕೂ ಮತ್ತು ಈ ರೀತಿ ಯಂತ್ರವನ್ನು ಬಳಕೆ ಮಾಡೋದಕ್ಕೂ ಏನು ವ್ಯತ್ಯಾಸ ಆಗುತ್ತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಒಂದು ಅಡಿಕೆ ಕಟಾವಿಗೆ ಬಂದಾಗ ಆ ಸಮಯದಲ್ಲಿ ಬೇರೆ ಬೆಳೆಗಳು ಕೂಡ ಕಟಾವಿಗೆ ಬಂದಿರ್ತವೆ. ಅದ್ರ ಜೊತೆಗೆ ಈ ಸಾಂಪ್ರದಾಯಿಕವಾಗಿ ಅಡಿಕೆ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲಿ ಬೀಡಿ ಕಾರ್ಖಾನೆ, ಈ ಗೋಡಂಬಿ ಕಾರ್ಖಾನೆ, ಅದ್ರ ಜೊತೆಗೆ ಹಬ್ಬದ ದಿನಗಳು ಕೂಡ ಇರೋದ್ರಿಂದ ಆಳುಗಳು ಸಿಗೋದು ಭಾಳ ಕಠಿಣ ಆಗುತ್ತೆ. ಈಗ ಅಡಿಕೆ ತೋಟದ ಮಾಲೀಕರು ಏನು ಮಾಡ್ತಾರಂದರೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಹಳ್ಳಿಗೆ ಹೋಗಿ ಆಳುಗಳನ್ನು ಕರ್ಕೊಂಡು ಬಂದು ಅವರಿಗೆ 2 ಹೊತ್ತು ಟೀ ಕೊಟ್ಟು, ಒಂದು ತಿಂಡಿ ಕೊಟ್ಟು, ಮತ್ತು ಸಂಜೆ 6 ಗಂಟೆ ಆದ ನಂತರ ಅವ್ರನ್ನ ಮತ್ತೆ ತಮ್ಮ ವಾಹನದಲ್ಲಿ ಕುಂದ್ರಿಸಿ ಮತ್ತೆ ಅವ್ರವ್ರ ಜಾಗಗಳಿಗೆ ಬಿಡೋದನ್ನು ನಾನೇ ನೋಡಿದ್ದಾನೆ. ಇಷ್ಟೊಂದು ಕಷ್ಟ ಇದೆ. ಈ ಯಂತ್ರದಲ್ಲಿ ನಾವು ಈ ಅಡಿಕೆ ಸಿಪ್ಪೆಯನ್ನು ಸುಲಿಯೋದ್ರಿಂದ ಆರ್ಥಿಕವಾಗಿ ನಮಗೆ ತುಂಬ ಲಾಭ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರುಕಟ್ಟೆಯಲ್ಲಿ ಅಡಿಕೆ ದರ ಏರುಪೇರು ಆಗ್ತಾನೆ ಇರುತ್ತೆ. ಈಗ 35,000 ರೂಪಾಯಿ ಕ್ವಿಂಟಲ್ಗೆ ಇದೆ ಅಂತ ಅಂದ್ಕೊಳ್ಳಿ. ಮುಂದೆ ಏನಾಗುತ್ತೆ ಅಂದರೆ ಒಂದೇ ಸಲ 37,000-38,000 ರೂಪಾಯಿ ಕ್ವಿಂಟಲ್ಗೆ ಬರುತ್ತೆ. ಆವಾಗ ನೀವು ಕೈಯಿಂದ ಮಾಡಿ ಸುಲಿದು ನೀವು ಕೊಡ್ತೀನಿ ಅನ್ನೋದಕ್ಕೂ, ಅವಾಗ ಈ ಯಂತ್ರದಿಂದ ನಾವು ಒಂದು ಈ ಅಡಿಕೆ ಸಿಪ್ಪೆಯನ್ನು ಸುಲಿತೀವಿ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ನಿಮಗೆ ಆ ಸಮಯದಲ್ಲಿ ಆಳುಗಳು ಸಿಗ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ರು ಸಿಕ್ಕರೂ ಕೈಯಿಂದ ಎಷ್ಟು ಸುಲಿತಾರೆ ಅನ್ನೋದು ಕೂಡ ಗ್ಯಾರಂಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಯಂತ್ರವನ್ನು ಬಳಕೆ ಮಾಡಿದಾಗ ಒಂದು ದಿನದಲ್ಲಿ ಆಳುಗಳು ಎಷ್ಟು ಸುಲಿತಾರೋ ಅದು ಇದು 1 ಗಂಟೆಯಲ್ಲೇ ಈ ಒಂದು ಯಂತ್ರ ಅಷ್ಟೊಂದು ಅಡಿಕೆಯನ್ನು ಸುಲಿದು ನಿಮಗೆ ಕೊಡುತ್ತೆ. ಈಗ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಈಗ ಚಾಲಿ ಅಡಿಕೆಯನ್ನು ನಾವು ಕೈಯಿಂದ ಸುಲಿದಾಗ ಏನು ರಿಕವರಿ ಪರ್ಸೆಂಟೇಜ್ ಬರುತ್ತೆ, ಅದನ್ನು ಈ ಒಂದು ಯಂತ್ರದಲ್ಲಿ ಹಾಕಿದಾಗ ಅಷ್ಟೊಂದು ರಿಕವರಿ ಪರ್ಸೆಂಟೇಜ್ ಬರುತ್ತಾ ಅಂಥೇಳಿ. ನಾವು 2012ರಿಂದ ಈ ಒಂದು ಯಂತ್ರವನ್ನು ಬಳಕೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಯವರೆಗೂ ನೋಡಿದ ಹಾಗೆ 56-60% ರಿಕವರಿಯನ್ನು ನಾವು ನೋಡಿದ್ದೇವೆ. ಈಗ ಕೈಯಿಂದ ಸುಲಿಯೋದಕ್ಕೂ ಈ ಮಷೀನಿಗೆ ನಾವು ಹೋಲಿಕೆ ಮಾಡಿದಾಗ 1-2% ವ್ಯತ್ಯಾಸ ಬರುತ್ತೆ. ಆದರೆ ನಿಮಗೆ ಖರ್ಚು ಸಮಯ ಭಾಳ ಇದರಲ್ಲಿ ಉಳಿಯುತ್ತೆ. ಈಗ ಉದಾಹರಣೆಯಾಗಿ ನೀವು 100 kg ಚಾಲಿ ಅಡಿಕೆಯನ್ನು ಈ ಯಂತ್ರದಲ್ಲಿ ಹಾಕಿದಾಗ 56-60% ಪಕ್ಕಾ ಮಾಲ್ ಕೊನೆಯ ಹಂತದ ಅಡಿಕೆಯನ್ನು ಈ ಒಂದು ಯಂತ್ರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಈ ಯಂತ್ರವನ್ನು ಈಗಾಗಲೇ ಜೋಯಿಡಾ, ಗೋಂದ್, ಭಗವತಿ, ಯಲ್ಲಾಪುರ, ಸಿರ್ಸಿ, ಸಾಗರ, ಗೇರುಸೊಪ್ಪ, ಅಂಕೋಲಾ, ಕುಮಟಾ, ಕೇರಳದಲ್ಲೂ ಸಹ ನಾವು ಈ ಯಂತ್ರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಕೇರಳದ ಮಲ್ಲಾಪುರ, ಸುಲ್ತಾನ್ ಬತ್ತೇರಿ, ವಾಯ್ನಾಡ್ ಈ ಪ್ರದೇಶಗಳಲ್ಲಿ ಈಗಾಗಲೇ ಈ ಯಂತ್ರ ಚಾಲಿತದಲ್ಲಿದೆ. ಅದಲ್ಲದೆ ವೆಸ್ಟ್ ಬೆಂಗಾಲ್ದಲ್ಲಿ ಸಿಗುವಂಥ ಅಡಿಕೆನೇ ಬೇರೆ, ಆ ಮೋಹಿತ್ ನಗರ ಅಡಿಕೆ ಕೂಡ ಈ ಒಂದು ಯಂತ್ರದಿಂದ ಸುಲಿದಿದ್ದಾರೆ. ಈಗ ಕರ್ನಾಟಕದ ಸಾಂಪ್ರದಾಯಿಕ ಪ್ರದೇಶಗಳಿಗೆ ನಾವು ಹೋದಾಗ ಈ ಒಂದು ಸಿರ್ಸಿ, ಯಲ್ಲಾಪುರದಲ್ಲಿ ದೊಡ್ಡ ಅಡಿಕೆಯನ್ನು ನಾವು ನೋಡ್ತೇವೆ. ಮಂಗಳೂರು ಕಡೆ ಹೋದಾಗ ಶ್ರೀಮಂಗಳ ಅಂತ ಒಂದು ತಳಿ ಕೂಡ ಇದೆ, ಅದು ಕೂಡ ದೊಡ್ಡ ಅಡಿಕೆ. ಮಧ್ಯಮ ಗಾತ್ರದ ಅಡಿಕೆಯನ್ನು ನಾವು ಸಾಗರ, ಸೊರಬ ಕಡೆ ನಾವು ಬೆಳೆಯೋದನ್ನು ನೋಡ್ತೇವೆ. ಅದಲ್ಲದೆ ಚಿಕ್ಕ ಗಾತ್ರದ ಅಡಿಕೆ ಕೂಡ ನಮ್ಮ ಕಡೂರು, ಬೀರೂರು ಕಡೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಈ ಎಲ್ಲ ವಿವಿಧ ರೀತಿಯ ಗಾತ್ರದ ಅಡಿಕೆಗಳನ್ನು ಈ ಒಂದು ನಮ್ಮ ಯಂತ್ರದಲ್ಲಿ ಸುಲಿಬಹುದು. ಅದು ಚಾಲಿ ಅಡಿಕೆ ಮಾತ್ರ. ಈ ರೀತಿಯ ಗಾತ್ರದ ವ್ಯತ್ಯಾಸ ಇರೋದ್ರಿಂದಲೇ ನಾವು ಅದಕ್ಕೆ ಒಂದು ಸಪ್ರೇಟ್ ಚೇಂಬರ್ಗಳನ್ನು ಕೊಟ್ಟಿದ್ದೀವಿ. ಆ ಗಾತ್ರಕ್ಕೆ ತಕ್ಕಂತೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. All sizes you can process in my machine.
ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ನಿಮ್ಮ ಕನಸಿನ ಮನೆ ಕಟ್ಟುವಾಗ ಪ್ರಕೃತಿಯ ಮೇಲಾಗುವ ಪ್ರಭಾವ ಗೊತ್ತೇ? ಸಾಮಾನ್ಯವಾಗಿ ಕಿಚನ್ ಮತ್ತು ವಾರ್ಡ್ರೋಬ್ ತಯಾರಿಸಲು ಅನೇಕ ಮರಗಳ ಬಳಕೆಯಾಗುತ್ತದೆ. ಆದರೆ ನಮ್ಮ ಮಾಡ್ಯುಲಾರ್ ಕಿಚನ್ ವಾರ್ಡ್ರೋಬ್ ಮರದ ತುಣುಕು ಹಾಗೂ ರೆಂಬೆಗಳಿಂದ ತಯಾರಿಸಿದ ಬೋರ್ಡ್ನಿಂದ ಮಾಡಲಾಗಿವೆ. ನಾವು ಪರಿಸರ ನಾಶಕ, ಆರೋಗ್ಯಕ್ಕೆ ಹಾನಿಕಾರಕ ಕಚ್ಚಾ ವಸ್ತುಗಳನ್ನು ಬಳಸುವುದಿಲ್ಲ. ನಮ್ಮ ಕಿಚನ್, ವಾರ್ಡ್ರೋಬ್ ಇತ್ಯಾದಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೆಗುಕು ಚಿನಾದಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸರ್, ಈ ಒಂದು ಯಂತ್ರಕ್ಕೆ ಸಬ್ಸಿಡಿ ಏನಾದರೂ ಇದೆಯಾ? Yes. 3 HP Areca nut machine, the capacity is 100 kg. ಈ ಒಂದು ಯಂತ್ರ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಮಾನ್ಯತೆ ಪಡೆದಿದೆ. 1 ತಾಸಿಗೆ 100 kg ಅಡಿಕೆ ಸುಲಿಯುವ ಯಂತ್ರಕ್ಕೆ 2,12,000 ರೂಪಾಯಿ ಇದೆ. ಸಬ್ಸಿಡಿ ನೀವು ತಗೊಳ್ಳೋದಾದರೆ ಜನರಲ್ ಕ್ಯಾಟಗರಿಗೆ 60,000 ಸಬ್ಸಿಡಿ ಸಿಗುತ್ತೆ. ಸಣ್ಣ ರೈತರಿಗೆ, ಮಹಿಳಾ ರೈತರಿಗೆ, SC STದವರಿಗೆ ಈ ನಮ್ಮ ಯಂತ್ರ 75,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸರ್, ಈ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಸರ್? ಅದರ ಮೆಕ್ಯಾನಿಸಮ್ ಒಂದ್ಸಲ ನಮಗೆ ತಿಳಿಸ್ಕೊಡಿ ಸರ್. You feed the machine, then it goes in the... ಈ ಚಾಲಿ ಅಡಿಕೆ ಹಾಕೋದಕ್ಕೆ ನಾವು ಮೇಲ್ಗಡೆ ಒಂದು ಹಿಡಿಕೆಯನ್ನು ಕೊಟ್ಟಿರ್ತೇವೆ. ಆ ಹಿಡಿಕೆಯಲ್ಲಿ ಈ ಚಾಲಿ ಅಡಿಕೆ ಒಳಗಡೆ ಡ್ರಮ್ ಒಳಗಡೆ ಹೋಗುತ್ತೆ. ಡ್ರಮ್ ಒಳಗಡೆ ರಬ್ಬರ್ಗಳಿರುತ್ತೆ. ಆ ರಬ್ಬರ್ಗಳ ಮಧ್ಯೆ ಘರ್ಷಣೆಗೊಂಡು ಅಡಿಕೆ ಸಿಪ್ಪೆ ಒಂದು ಕಡೆ ಬರುತ್ತೆ. ಅಡಿಕೆ ಮುಂದಿನ ಭಾಗದಿಂದ ಹೊರಗಡೆ ಬರುತ್ತೆ. ಈ ಸಿಪ್ಪೆ ಹೊರಗಡೆ ಹೋಗೋದಕ್ಕೆ ಈ ಗಾಳಿ ಆಧಾರಿತ ಒಂದು ಚೇಂಬರ್ಗಳನ್ನು ನಾವು ಕೊಟ್ಟಿದ್ದೇವೆ. ಏನಕ್ಕಂದರೆ ಮುರಿದೋಗಿರೋ ಅಡಿಕೆ
ಆಮೇಲೆ ಚೂರು ಅಡಿಕೆಗಳು ಏನು ಮಾಡ್ತಾವಂದರೆ ಇನ್ನೊಂದು ಚೆಂಬರಿಂದ ಹೊರಗಡೆ ಬರೋ ರೀತಿ ನೋಡ್ಕೊಳ್ಳುತ್ತೆ. ಬರೀ ಸಿಪ್ಪೆ ಮಾತ್ರ ಗಾಳಿಯಲ್ಲಿ ಹಾರೋಗೋ ರೀತಿ ಆ ಒಂದು ಚೇಂಬರ್ ನಿಯಂತ್ರಣ ಮಾಡುತ್ತೆ. ಸರ್, ಈ ಯಂತ್ರದ ಒಂದು ಮೇಂಟೆನೆನ್ಸ್ ಹೇಗೆ ಸರ್? ಇದರಲ್ಲಿ ಏನೇನು ಪಾರ್ಟ್ಸ್ ಏನಾದರೂ ರಿಪ್ಲೇಸ್ ಮಾಡಬೇಕಾ? ಆ ರೀತಿ ಏನಾದರೂ ಬರುತ್ತಾ ಮುಂದಿನ ಭವಿಷ್ಯದ ದಿನಗಳಲ್ಲಿ? No. Except just tension the belts. ಈ ಒಂದು ಯಂತ್ರಕ್ಕೆ ನಾವು 1 ವರ್ಷ ವ್ಯಾರಂಟಿನೇ ಕೊಟ್ಟಿರ್ತೀವಿ. ಈ ಯಂತ್ರದಲ್ಲಿ ಅಷ್ಟೊಂದು ಏನು ಪಾರ್ಟ್ ಹೋಗುತ್ತೆ, ರೀಪ್ಲೇಸ್ ಮಾಡುತ್ತೆ ಅನ್ನೋದು ಏನಿಲ್ಲ. ಈ ಯಂತ್ರದಲ್ಲಿ ಮೋಟಾರ್ಗೆ ಅಳವಡಿಕೆ ಮಾಡಿರುವ ವಿ ಬೆಲ್ಟ್ ಲೂಸ್ ಆಗುತ್ತೆ. ಅವಾಗವಾಗ ಅದನ್ನು ಸರಿಯಾದ ಒಂದು ಸ್ಥಾನದಲ್ಲಿಟ್ಟು ಅದನ್ನು ಫಿಟ್ ಮಾಡಿದ್ರೆ ಮುಗೀತು. ಅದರದ್ದು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಈ 2 HP ಮೋಟಾರಲ್ಲಿ 2 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. 3 HP ಮೋಟಾರಲ್ಲಿ 3 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. 10 HP ಮೋಟಾರಲ್ಲಿ 6 ರಬ್ಬರ್ಗಳನ್ನು ಕೊಡ್ತಾ ಇದ್ದೀವಿ. ಈ ಒಂದು ಯಂತ್ರದ ನಿರ್ವಹಣೆ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದೇ ಭಾಗಗಳು ರೀಪ್ಲೇಸ್ ಮಾಡೋದಾಗಲಿ ಅಥವಾ ಹೋಗಿರೋ ಉದಾಹರಣೆಗಳಿಲ್ಲ. ನೀವು ಬರೀ ಆ ಅಡಿಕೆ ಸಿಪ್ಪೆ ಸುಲಿಯುವ ರಬ್ಬರ್ ಏನಿರುತ್ತೆ ಡ್ರಮ್ ಒಳಗಡೆ, ಆ ರಬ್ಬರ್ನ ಮಾತ್ರ ರೀಪ್ಲೇಸ್ ಮಾಡಿದ್ರೆ ಸಾಕು. ಆ ರಬ್ಬರ್ನ ಜೀವಿತಾವಧಿ ಬಂದ್ಬಿಟ್ಟು 300ರಿಂದ 400 ಕ್ವಿಂಟಲ್ ಪಕ್ಕಾ ಮಾಲ್ ಸುಲಿದಾಗ ಆ ರಬ್ಬರ್ ಸವಿತದೆ. ಅವಾಗ ಅದನ್ನು ರೀಪ್ಲೇಸ್ ಮಾಡಿದ್ರೆ ಸಾಕು. ನಾವೀಗ ಯಾರ್ಯಾರಿಗೆ ನಾವು ಈ ಯಂತ್ರಗಳನ್ನು ಕೊಟ್ಟಿದ್ದೀವಲ್ಲ ಅವರಿಗೆ ಸರ್ವಿಸ್ ಕೊಡೋದಾಗಲಿ ಅಂದರೆ ಆ ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡಿರೋ ಉದಾಹರಣೆಗಳು ಏನೂ ಇಲ್ಲ. ಹಾಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಈಗೆಲ್ಲ ಹೊಸ ಟೆಕ್ನಾಲಜಿ ಇದೆ, ವಿಡಿಯೋ ಕಾಲ್ ಮಾಡ್ತೀವಿ, ಅವ್ರಿಗೆ ಏನಾಗಿದೆ ಅಂತ ಹೇಳ್ತೀವಿ, ಅವ್ರು ಅದನ್ನೇ ಅಲ್ಲೇ ಫಿಕ್ಸ್ ಮಾಡಿಕೊಂಡು ಸರಿ ಮಾಡ್ಕೊತಾರೆ. Suppose if there is any issue, we can ask our neighboring person to help him, or we can send our person, no problem. Sir, what about the electricity consumption, sir? Electricity. Actually, 1 HP if it runs under load for 1 hour. ಈ ಯಂತ್ರ ಬಳಕೆ ಮಾಡೋದ್ರಿಂದ ಕರೆಂಟ್ ಖರ್ಚು ನಿಮಗೆ ಅಷ್ಟೇನೂ ಬರೋದಿಲ್ಲ, ಭಾಳ ಕಡಿಮೆ ಬರುತ್ತೆ. ಈಗ ನಮ್ಮ ಹತ್ರ 1 HP ಮೋಟಾರ್ ಇದೆ. ಅದು ಏನೂ ಇಲ್ಲ ಅಂತಂದರೆ 1 ಗಂಟೆಗೆ 0.85 ಯೂನಿಟ್ಗಳನ್ನು ತಗೊಳುತ್ತೆ. 2 HP ಮೋಟಾರು 1.6ರಿಂದ 1.7 ಯೂನಿಟ್ ತಗುತ್ತೆ 1 ಗಂಟೆಗೆ. 3 HP ಮೋಟಾರು 2.2ರಿಂದ 2.3 ಯೂನಿಟ್ ತಗೊಳುತ್ತೆ 1 ಗಂಟೆಗೆ. ಸಾಮಾನ್ಯವಾಗಿ 1 ಯೂನಿಟಿಗೆ 7ರಿಂದ 8 ರೂಪಾಯಿ ಇದೆ. ಅದನ್ನು ನೀವೇ ಲೆಕ್ಕಾಚಾರ ಮಾಡ್ಕೋಬೋದು. ಕೆಲವೊಂದು ಮಲೆನಾಡು ಪ್ರದೇಶದಲ್ಲಿ ಈಗ ಇತ್ತೀಚೆಗೆ ಕರೆಂಟಿನ ಸಮಸ್ಯೆ ಇಲ್ಲ ಅಂತ ಅನ್ಕೊಂತೀನಿ. ಕರೆಂಟಿನ ಸಮಸ್ಯೆ ಹಾಗೇನಾದ್ರೂ ಇದ್ರೆ ಡೀಸೆಲ್ ಇಂಜಿನ್ ಕೂಡ ನೀವು ಹಚ್ಚಿ ಈ ಯಂತ್ರವನ್ನ ಬಳಕೆ ಮಾಡಬಹುದು. ಡೀಸೆಲ್ ಇಂಜಿನ್ ಇಲ್ಲ ಅಂತಂದ್ರೆ ಜನರೇಟರ್ ಕೂಡ ಹಾಕಿ ಈ ಒಂದು ಯಂತ್ರವನ್ನ ನೀವು ಆರಾಮಾಗಿ ಚಾಲನೆ ಮಾಡಬಹುದು. ಸರ್, ಸೋಲಾರ್ ಯೂನಿಟ್ ಅನ್ನು ಹಾಕೊಂಡು ಈ ಒಂದು ಯಂತ್ರವನ್ನ ನಾವು ಚಾಲನೆ ಮಾಡ್ತೀವಿ ಅಂದ್ರೆ ಮಾಡಬಹುದಾ? Up to 2 or 3 HP you can do it in solar. ಸೋಲಾರ್ ಮುಖಾಂತರ ಈ ಒಂದು ಯಂತ್ರವನ್ನ ನಾವು ಚಾಲನೆ ಮಾಡಬೇಕಾದ್ರೆ 1 HP 2 HP ಮೋಟಾರ್ ಇರುವ ಯಂತ್ರವನ್ನ ಆರಾಮಾಗಿ ನಾವು ಚಾಲನೆ ಮಾಡಬಹುದು. ಬಟ್ ಆ ಆಪ್ಷನ್ಗೆ ಹೋಗೋದಾದ್ರೆ ಅದು ತುಂಬಾ ಖರ್ಚು ತಗೊಳುತ್ತೆ. ಅದರ ಬದಲಾಗಿ ನಾನು ಟ್ರ್ಯಾಕ್ಟರ್ ಚಾಲಿತ ಈ ಒಂದು ಯಂತ್ರವನ್ನ ಬಳಕೆಯ ಸಲಹೆಯನ್ನು ನಾನು ಕೊಡ್ತೇನೆ. ಅಥವಾ ಪವರ್ ಟಿಲ್ಲರ್ ಆಪರೇಟ್ ಮಾಡುವಂಥ ಮಾಡೆಲ್ಗಳಿಗೆ ಹೋದರೆ ಅದು ಇನ್ನೂ ಬೆಸ್ಟ್. ಅಥವಾ ಡೀಸೆಲ್ ಇಂಜಿನ್ ಕೂಡ ಹೋಗ್ಬೋದು. ಸರ್, ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಈಗ ಎಲ್ಲ ತೋಟಗಳಲ್ಲಿ ಈ ಒಂದು ಸೋಲಾರ್ ಪಂಪ್ ಸೆಟ್ನ ಬಳಕೆ ಜಾಸ್ತಿ ಆಗ್ತಾ ಇದೆ. ಅಂಥ ಒಂದು ಸೋಲಾರ್ ಪಂಪ್ ಸೆಟ್ಗಳಿಗೆ DC ಮೋಟಾರ್ನ ಅಳವಡಿಕೆ ಮಾಡಿಕೊಂಡು ಈ ರೀತಿಯ ಒಂದು ಯಂತ್ರವನ್ನು ಚಾಲನೆ ಮಾಡ್ಬೋದಾ? But we have not given so far for solar. ನಾವು ಸೋಲಾರಲ್ಲೇ ರನ್ ಮಾಡುವಂತಹ ಯಂತ್ರಗಳಿಗೆ ನಾವು ಕೈ ಹಾಕಿಲ್ಲ. ನಾನು ಒಂದು ಸಲ 2 HP ಮೋಟಾರ್ ಇರುವಂಥ ಯಂತ್ರವನ್ನು ಪುತ್ತೂರು ಹತ್ರ ಇರುವ ಪುನಾಜಿಯಲ್ಲಿ ಕೊಟ್ಟಿದ್ದೆ. ಅದು ಇವಾಗಲೂ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಆದರೆ 3 HP 5 HP ಮೋಟಾರ್ಗಳು ಆ ಸೋಲಾರ್ ಮೇಲೆ ರನ್ ಆಗೋದು ಭಾರಿ ಕಷ್ಟ. ಅದಕ್ಕೆ ಹೆವಿ ಲೋಡ್ ಇರುವಂಥ ಕೆಪಾಸಿಟಿ ಬೇಕಾಗತ್ತೆ. ಹಾಗಾಗಿ ನಾನು ಈ ಸೋಲಾರ್ ಮೇಲೆ ಈ ಒಂದು ಯಂತ್ರವನ್ನು ಮಾಡ್ತೀನಿ ಅಂತಂದರೆ ಅದನ್ನು ನಾನು ಸಲಹೆ ಮಾಡಲ್ಲ ಬೇರೆಯವರಿಗೆ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ, ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್, ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು, ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈ ಯಂತ್ರವನ್ನ ನಾವು ಚಾಲನೆ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಆಳುಗಳು ಬೇಕು? वन लेबर, ಓಕೆ. वो एक बार डाल दिया, नीचे लेने का बस. हम्म. We have elevator, lift. 10 HP ಮೋಟಾರ್ ಇರುವಂಥ ದೊಡ್ಡ ಯಂತ್ರಕ್ಕೆ ನಾವು ಒಂದು ಲಿಫ್ಟ್ ಕೊಟ್ಟಿದ್ದೇವೆ. ಆ ಲಿಫ್ಟ್ ಮುಖಾಂತರ ತಾನೇ ಹೋಗಿ ಮೇಲ್ಗಡೆಯಲ್ಲಿ ಹಾಕುತ್ತೆ ಅದು ಯಂತ್ರ. ಅದಾದಮೇಲೆ ಈ ರೀತಿಯ ಒಂದು ದೊಡ್ಡ ಯಂತ್ರಗಳನ್ನು ಬಳಸೋದಕ್ಕೆ ನಾವು ಒಂದು ಗ್ರೇಡರ್ ಕೂಡ ಸಲಹೆ ಮಾಡ್ತೇವೆ. ಗ್ರೇಡರ್ನ ಬಳಕೆ ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, ಅಲ್ಲಿ ಗ್ರೇಡರಲ್ಲಿ ಏನಾಗತ್ತಂದರೆ ಸಣ್ಣ ಸಣ್ಣ ಚೂರುಗಳು ಒಂದು ಕಡೆ, ಉಳ್ಳಿ ಅಡಿಕೆ ಒಂದು ಕಡೆ, ಮಧ್ಯಮ ಗಾತ್ರದ ಅಡಿಕೆ ಒಂದು ಕಡೆ, ಅಲ್ಲೆಲ್ಲ ನಿಮಗೆ ಸಪ್ರೇಟಾಗಿ ಗ್ರೇಡ್ ಮಾಡಿ ಕೊಟ್ಬಿಡತ್ತೆ ಆ ಮಷೀನು. ಈ ಗ್ರೇಡರ್ ಮಷೀನ್ಗಳನ್ನು ಸಿರ್ಸಿ ಹತ್ರ ಇರುವ ಸಾಕಷ್ಟು ರೈತರಿಗೆ ಕೊಟ್ಟಿದ್ದೇವೆ. ಅದಲ್ಲದೆ ಸಿದ್ದಾಪುರ ಹತ್ರ ಇರುವಂಥ ರೈತರುಗಳಿಗೂ ಈ ರೀತಿಯ ಗ್ರೇಡರ್ಗಳನ್ನು ನಾವು ಕೊಟ್ಟಿದ್ದೇವೆ. 1-2 ವರ್ಷಗಳ ಹಿಂದೆ ಸಿದ್ದಾಪುರ ಹತ್ತಿರದ ಮುತ್ತಿಗೆಯಲ್ಲಿರುವಂಥ ರೈತರಿಗೂ ಕೂಡ ಈ ಒಂದು ಗ್ರೇಡರ್ಗಳನ್ನು ನಾವು ಸಪ್ಲೈ ಮಾಡೀವಿ. Nowadays, people are doing dry chali dehusking in the same wet machine. ನನ್ನ ಅನುಭವದಲ್ಲಿ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಹಸಿ ಅಡಿಕೆ ಸುಲಿಯುವ ಯಂತ್ರದಲ್ಲಿ ಏನಿರುತ್ತೆ ಅಂದರೆ, ನಿಮ್ಗೆ ಮೊದಲೇ ಹೇಳಿದಾಗೆ ಅದು ಬ್ಲೇಡ್ ಇರುತ್ತೆ. ಬ್ಲೇಡ್ ಮುಖಾಂತರ ಹಸಿ ಅಡಿಕೆ ಸುಲಿಯುತ್ತೆ. ಆ ಬ್ಲೇಡಿನ ಮಾರ್ಕು ಅದ್ರ ಮೇಲೆ ಬೀಳುತ್ತೆ. ಈ ಚಾಲಿ ಅಡಿಕೆ ಕೂಡ ಅದರಲ್ಲಿ ಹಾಕಿ ಇತ್ತೀಚೆಗೆ ಬೇರೆ ರೈತರಾಗಿರ್ಬೋದು ಅಥವಾ ಬೇರೆ ಯಂತ್ರೋಪಕರಣಗಳನ್ನು ಮಾಡುವಂತಹ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವರು ಕೂಡ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬಟ್ ಆ ತಂತ್ರಜ್ಞಾನ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಯಾಕಂದರೆ ಆ ಒಂದು ಚಾಲಿ ಅಡಿಕೆ ಮೇಲೆ ಕೂಡ ನಾವು ಬ್ಲೇಡ್ ಇರುವಂತಹ ಒಂದು ಯಂತ್ರದಲ್ಲಿ ಹಾಕಿದಾಗ ಆ ಬ್ಲೇಡಿನ ಕಚ್ಚು ಅದ್ರ ಮೇಲೆ ಬರ್ತಾ ಇದೆ. ಅದಲ್ಲದೆ ಅದರ ಗುಣಮಟ್ಟ ಕೂಡ ಹಾಳಾಗ್ತಾ ಇದೆ. ಕರೆಕ್ಟಾಗಿ ಆ ಸಿಪ್ಪೆ ಸುಲಿಯೋದೇ ಇಲ್ಲ ಆ ಬ್ಲೇಡಲ್ಲಿ. ಮತ್ತು ಆ ಯಂತ್ರದಲ್ಲಿ ಏನಾಗ್ತಾ ಇದೆ ಅಂದರೆ 2-3 ಆಳುಗಳು ಸಪ್ರೇಟಾಗಿ ನಿಂತು ಸುಲಿದಿರೋ ಅಡಿಕೆಯನ್ನು ಮತ್ತು ಅರ್ಧಂಬರ್ಧ ಸುಲಿದಿರೋ ಅಡಿಕೆಯನ್ನು ಮತ್ತೆ ತೊಗೊಂಡು ಮತ್ತೆ ಅದಕ್ಕೆ ವಾಪಸ್ ಹಾಕೋದನ್ನು ನಾನು ಎಷ್ಟೋ ಸಲ ನೋಡಿದ್ದೇನೆ. ನಮ್ಮ ಈ ಒಂದು ಯಂತ್ರ ಬಳಸೋ ಉದ್ದೇಶನೇ ಅದು. ಬರೀ 1 ಆಳಲ್ಲಿ ಕೆಲಸ ಮುಗಿದ್ರೆ ಸಾಕು ಅಂತ ನಾವು ಅಂದ್ಕೊಂಡಾಗ, ಈ ರೀತಿ 2-3 ಆಳುಗಳನ್ನು ಇಟ್ಕೊಂಡು ಮತ್ತೆ ಆ ಯಂತ್ರವನ್ನು ಬಳಸ್ತೀವಿ ಅಂತಂದರೆ ಅದು ಆರ್ಥಿಕವಾಗಿ ಸ್ಟೇಬಲ್ ಆಗೋದಿಲ್ಲ. ಖರ್ಚು ಬಿದ್ದಿರುವಂತಹ ಅಡಿಕೆಗೆ ಮಾರುಕಟ್ಟೆಯಲ್ಲಿ ತುಂಬ ದರ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಸರಿಯಾದ ಬೆಲೆ ಅದಕ್ಕೆ ಸಿಗೋದಿಲ್ಲ. ಸರ್, ಈ ಮಷಿನ್ದು ಭಾಗಗಳು ಸ್ಟೇನ್ಲೆಸ್ ಸ್ಟೀಲು ಅಥವಾ ಕಬ್ಬಿಣದು ಆ ರೀತಿ ಏನಾದರೂ ಇದೆಯಾ ಸರ್? ಇದು नहीं, इसमें कोई स्टेनलेस स्टील फ्रूट ग्रेड का नहीं है.
ಇಲ್ಲ, ಈ ಒಂದು ಯಂತ್ರದಲ್ಲಿ ಆ ರೀತಿ ಏನು ಬರೋದಿಲ್ಲ. 6 ದರ್ಜೆಯ ಸ್ಟೇನ್ಲೆಸ್ ಸ್ಟೀಲ್ ಅಂತ ಏನು ಹೇಳ್ತೀವಿ, ಅದು ಈ 6 ಸಂಸ್ಕರಣಾ ಯಂತ್ರಗಳು ಏನಿರ್ತವೆ ಅದರಲ್ಲಿ ಮಾತ್ರ ಬರುತ್ತೆ. ಅಂದರೆ ನಿಮ್ಮ ರೊಟ್ಟಿ ಮಾಡುವ ಯಂತ್ರ ಆಗಿರ್ಬೋದು, ಮಸಾಲೆ ಕುಟ್ಟುವ ಯಂತ್ರಗಳಾಗಿರ್ಬೋದು, ಚಟ್ನಿ ಮಾಡುವ ಯಂತ್ರಗಳಾಗಿರ್ಬೋದು, ಅದರಲ್ಲಿ ಈ ರೀತಿಯ ಒಂದು ಸ್ಟೇನ್ಲೆಸ್ ಸ್ಟೀಲನ್ನು ಬಳಸ್ತಾರೆ. ಸರ್, ಈಗ ಈ ಮಷೀನಿಗೆ ಜಂಗ್ ಹತ್ತಿದಾಗ ಅಡಿಕೆ ಜೊತೆ ಮಿಕ್ಸ್ ಆಗೋದು ಆ ರೀತಿ ಏನಾದರೂ ಆಗೋದುಂಟಾ? ಆ ರೀತಿ ತೊಂದರೆ ಏನಿಲ್ಲ. ನಾವು ಚೆನ್ನಾಗಿ ಇದನ್ನು ಪೇಂಟ್ ಮಾಡೇ ಕೊಟ್ಟಿರ್ತೇವೆ. ಅವಾಗವಾಗ ಪೇಂಟ್ ಹೋದಾಗ ನೀವು ಪೇಂಟ್ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ಇದನ್ನು ನೆರಳಲ್ಲಿ ಇಡೋದ್ರಿಂದ ರಸ್ಟ್ ಆಗಲಿ, ಜಂಗ್ ಹತ್ತೋದಾಗಲಿ ಈ ಒಂದು ಯಂತ್ರಕ್ಕೆ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅಡಿಕೆ ಸಿಪ್ಪೆ ಸುಲಿದಾಗ ಆ ಸಿಪ್ಪೆ ಧೂಳು ಮುಖಾಂತರ ಹೊರಗಡೆ ಬರುತ್ತೆ, ಸಿಕ್ಕಾಪಟ್ಟೆ ಧೂಳಾಗತ್ತೆ. ಅದೇ ಒಂದು ಇದರದ್ದು ಮುಖ್ಯ ಸಮಸ್ಯೆ. ಧೂಳು ಕಡಿಮೆ ಮಾಡೋದಕ್ಕೂ ಕೂಡ ನಾವು ಎಲ್ಲ ಅವರಿಗೆ ಯಾವ ರೀತಿ ಒಂದು ಸಪ್ರೇಟ್ ಅದಕ್ಕೆ ಒಂದು ಮನೆ ಆಗಲಿ, ಚೇಂಬರ್ ಆಗಲಿ, ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಎಲ್ಲ ಅವರಿಗೆ ನಾವು ಮಾಹಿತಿಯನ್ನು ಮೊದಲೇ ನೀಡಿರ್ತೇವೆ. ಸರಿಗ ಹಣ್ಣಾಗಿರುವ ಅಡಿಕೆಯನ್ನು ನಾವು ಕಟಾವು ಮಾಡಿದಾಗ ಎಷ್ಟು ದಿನ ಒಣಗಿಸಿದ ಮೇಲೆ ಈ ಒಂದು ಯಂತ್ರದಲ್ಲಿ ನಾವು ಹಾಕಿ ಅದರ ಒಂದು ಸಿಪ್ಪೆಯನ್ನು ಸುಲಿಬಹುದು ಸರ್? ಜನರಲಿ ಅಗರ್ ಅಚ್ಚಾ ಸನ್ಶೈನ್ ಹೈ, ಹಣ್ಣಾದ ಅಡಿಕೆಯನ್ನು ನೀವು ಕಟಾವು ಮಾಡಿದಾಗ ಅದನ್ನು ಒಳ್ಳೆ ಬಿಸಿಲಿರೋಂತಹ ದಿನಗಳಲ್ಲಿ ಒಣ ಹಾಕಬೇಕು. ಒಣ ಹಾಕಿದ ಮೇಲೆ 15 ದಿವಸಿಗೆ ಒಂದ್ಸಲ ಅದನ್ನು ತಿರುಗಬೇಕು. ಮತ್ತೆ ಒಂದು 2 ತಿಂಗಳವರೆಗೂ ಆ ರೀತಿ ಅಡಿಕೆಯನ್ನು ಒಣಗಿಸ್ಬೇಕು. 2 ತಿಂಗಳ ನಂತರ ಅದು ಚೆನ್ನಾಗಿ ಒಣಗತ್ತೆ. 2 ತಿಂಗಳ ಆಗಿ ಒಣಗಿದ ಮೇಲೇ ಅದರದ್ದೊಂದು ಸಿಪ್ಪೆನ ಈ ಯಂತ್ರದಲ್ಲಿ ಸುಲಿಬೇಕು. ಅರ್ಧಂಬರ್ಧ ಒಣಗಿರುವಂತಹ ಅಡಿಕೆಯನ್ನು ಈ ಯಂತ್ರದಲ್ಲಿ ಹಾಕಿದಾಗ ಅದು ಅರ್ಧಂಬರ್ಧ ಸಿಪ್ಪೆ ಸುಲಿದು ಹೊರಗಡೆ ಬರುತ್ತೆ. ಅದು ನಾವು ರೆಕಮೆಂಡ್ ಮಾಡೋದಿಲ್ಲ. ಆ ರೀತಿ ಮಾಡೋದು ಕೂಡ ತಪ್ಪು. ಸರ್, ನಾವು ಹಿಂದ್ಗಡೆ ಇನ್ನೊಂದು ಯಂತ್ರ ನೋಡ್ತಾ ಇದ್ದೀವಿ ಸಣ್ಣದಾಗಿ, ಅದೇನು ಸರ್ ಅದು? वो है उसका नाम अलग अलग जगह अलग अलग बोलता है. कोई ಕೆಲವೊಂದು ಚಾಲಿ ಅಡಿಕೆಯಲ್ಲಿ ಏನಾಗುತ್ತಂದ್ರೆ ಅದ್ರ ಮೇಲಿನ ಸಿಪ್ಪೆ ಭಾಳ ಗಟ್ಟಿ ಇರುತ್ತೆ. ಕೆಲವೊಂದು ಕಡೆ ಅದನ್ನು ಉಳ್ಳಿ ಅಡಿಕೆ ಅಂತ ಹೇಳ್ತಾರೆ, ಸಿಪ್ಪೆ ಅಡಿಕೆ ಅಂತ ಹೇಳ್ತಾರೆ. ಅದು ಈ ಯಂತ್ರದಲ್ಲಿ ಬಿಡಿಸೋದು ಭಾಳ ಕಷ್ಟ. ನೀವು 100 kg ಚಾಲಿ ಅಡಿಕೆಯನ್ನು ಈ ಯಂತ್ರದಲ್ಲಿ ಹಾಕಿದಾಗ 4 ರಿಂದ 5 kg ಉಳ್ಳಿ ಅಡಿಕೆ ಅಥವಾ ಸಿಪ್ಪೆಗೋಟ್ ಅಡಿಕೆ ಅಂತ ಏನು ಹೇಳ್ತೀರಿ ಅದು ಹೊರಗಡೆ ಬರುತ್ತೆ ಇದರಿಂದ. ಅದಕ್ಕಾಗಿಯೇ ಈ ರೀತಿಯ ಒಂದು ಹೊಸ ಯಂತ್ರವನ್ನು ನಾವು ಸಪ್ರೇಟಾಗಿ ಮಾಡಿದ್ದೇವೆ. ಈ ಉಳ್ಳಿ ಅಡಿಕೆ ಪಾಲಿಷರ್ ಅಂತ ಕರಿತೀವಿ. ಅದರಲ್ಲಿ ಹಾಕಿ ಅದನ್ನು ಪಾಲಿಷ್ ಮಾಡಿದ್ರೆ ಚೆನ್ನಾಗಿರೋ ಅಡಿಕೆ ಬರುತ್ತೆ. ಈ ಒಂದು ಉಳ್ಳಿ ಅಡಿಕೆಯನ್ನು ಪಾಲಿಷರಲ್ಲಿ ನಾವು ಹಾಕಿದಾಗ ನಾವು ಪಾಲಿಷರಲ್ಲಿ ಏನು ಮಾಡ್ತೀವಿ ಅಂದರೆ ರಬ್ಬರ್ಗಳ ಬದಲಾಗಿ ಬ್ಲೇಡ್ಗಳನ್ನು ಯೂಸ್ ಮಾಡ್ತೇವೆ. ಆ ಬ್ಲೇಡ್ಗಳಿಂದ ಕಡಿಮೆ ಡ್ಯಾಮೇಜಲ್ಲಿ ಅಡಿಕೆ ಹೊರಗಡೆ ಬರುತ್ತೆ. ಅಂದರೆ ಸ್ವಲ್ಪ ಕಚ್ ಇದ್ದೇ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದು ಇಲ್ಲಾಂದರೆ ಮತ್ತೆ ಕೈಯಲ್ಲಿ ಹಿಡಿದು ಚಾಕುವಿಂದ ಮಾಡಬೇಕಾಗುತ್ತೆ. ತುಂಬ ಟೈಮ್ ತಗೊಳ್ಳೋವಂಥ ಕೆಲಸ ಅದು. ಸರ್, ಈ ಯಂತ್ರ ಕೂಡ ಸಬ್ಸಿಡಿಯಲ್ಲಿ ಇದೆಯಾ? नहीं, वो मशीन सब्सिडी में नहीं है. ಓಕೆ, ನೀವು ಈ ಯಂತ್ರವನ್ನು ಸಪ್ರೇಟಾಗೆ ತೊಗೋಬೇಕಾಗತ್ತೆ. ಆ ಸಣ್ಣದೊಂದು ಪಾಲಿಷರ್ ಯಂತ್ರ ಕೂಡ 2 HP ಮತ್ತು 3 HP ಮೋಟಾರ್ಗಳಲ್ಲಿ ನಾವು ಮಾಡಿದ್ದೇವೆ. 2 HP ಮೋಟಾರ್ ಇರುವಂಥ ಪಾಲಿಷರಲ್ಲಿ 1 ಗಂಟೆಗೆ 150 kg ಉಳ್ಳಿ ಅಡಿಕೆಯನ್ನು ನಾವು ಈ ಒಂದು ಯಂತ್ರದಿಂದ ಪಾಲಿಷ್ ಮಾಡ್ಬೋದು. ಅದೇ ರೀತಿ 3 HP ಒಂದು ಮೋಟಾರ್ ಇರುವಂಥ ಪಾಲಿಷರಲ್ಲಿ 2.2 ರಿಂದ 2.5 ಕ್ವಿಂಟಾಲ್ವರೆಗೂ ಈ ಉಳ್ಳಿ ಅಡಿಕೆಯನ್ನು ಪಾಲಿಷ್ ಮಾಡ್ಬೋದು. ಸರ್, ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಸಿಯಾಗಿ ತೊಗೊಂಡು ಹೋಗ್ಬೋದಾ? Smaller machines, we are giving wheels. ಓಕೆ, ಈಗ ನೋಡಿ, ಈ ಸಣ್ಣ ಯಂತ್ರಗಳಿಗೆಲ್ಲ ನಾವು ಸಣ್ಣ ಒಂದು ಗಾಲಿಗಳನ್ನು ಕೊಟ್ಟಿದ್ದೇವೆ. ಇದನ್ನು ಅಲ್ಲೆಲ್ಲೇ ಈಸಿಯಾಗಿ ತೊಗೊಂಡು ಹೋಗ್ಬೋದು, ಅಂದರೆ ಮೂವ್ ಮಾಡ್ಬೋದು ಒಂದೇ ಜಾಗದಿಂದ. ನೀವು ಸಿಟಿಯಿಂದ ಸಿಟಿಗೆ ಅಥವಾ ತೋಟದಿಂದ ತೋಟಕ್ಕೆ ಈ ಒಂದು ಯಂತ್ರವನ್ನು ತೊಗೊಂಡೋಗ್ಬೇಕಂದ್ರೆ ಒಂದು ಟ್ರ್ಯಾಕ್ಟರ್ ಚಾಲಿತ ಒಂದು ಯಂತ್ರವನ್ನು ಮಾಡಿದ್ದೇವೆ, ಅದನ್ನೇ ಖರೀದಿ ಮಾಡಬೇಕಾಗುತ್ತೆ ನೀವು. ಅಥವಾ ನೀವೇ ಈ ಒಂದು ಯಂತ್ರವನ್ನು ತೆಕ್ಕೊಂಡು ಹೋಗಿ ಟ್ರ್ಯಾಕ್ಟರ್ ಚಾಲಿತವಾಗಿ ಇದನ್ನು ಮಾಡ್ಬೋದು. 2 HP ಮೋಟಾರ್ ಇರುವ ಪಾಲಿಷಿಗೆ 72,000, 3 HP ಮೋಟಾರ್ ಇರುವಂಥ ಪಾಲಿಷರಿಗೆ 88,000. ಸರ್, ಇದರಲ್ಲಿ ಏನಾದರೂ ಮೇಂಟೆನೆನ್ಸ್ ಇದೆಯಾ? ಇಲ್ಲ, ಅದರಲ್ಲಿ ಅಷ್ಟೊಂದೇನು ಮೇಂಟೆನೆನ್ಸ್ ಇಲ್ಲ. ಅದರಲ್ಲಿ ಬ್ಲೇಡ್ ಇರುತ್ತೆ. ಆ ಬ್ಲೇಡ್ ಸೌದಾಗ ಒಂದ್ಸಲ ಅದನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ. ಈ ಬ್ಲೇಡ್ ಕೂಡ ನಮ್ಮ ಹತ್ರನೇ ತೊಗೋಬೇಕಂತೇನಿಲ್ಲ. ಒಂದ್ಸಲ ಅದು ಸೌದಾಗ ಮಾರ್ಕೆಟಲ್ಲಿ ಇದ್ರ ಬ್ಲೇಡ್ ಸಿಗುತ್ತೆ. ಅದನ್ನು ತೊಗೊಂಬಂದು ಆರಾಮಾಗಿ ನೀವೇ ಅದನ್ನು ರಿಪ್ಲೇಸ್ ಮಾಡ್ಬೋದು. ಇಷ್ಟೋ ತನಕ ನಮಗೆ ದಿಲೀಪ್ ಕುಮಾರ್ ಅಸೋಪ ಸರ್ ಅವರು ಅವರದ್ದು ಚಾಲಿ ಅಡಿಕೆ ಸುಲಿಯೋ ಮಷೀನ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ರಾಗಿತ್ತು. ಅವರದ್ದು ನಾವು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ, ಅವರೇ ಹೇಳಿದ್ದಾರೆ ಹಾಗೇನೆ ಬರೀ ಚಾಲಿ ಅಡಿಕೆ ಸುಲಿಯೋ ಮಷೀನ್ ಒಂದೇ ಅಲ್ಲ, ಬಹಳಷ್ಟು ಮಷೀನ್ಗಳಿದ್ದಾವೆ. ಅವೆಲ್ಲ ಕಾರ್ಯಕ್ರಮವನ್ನು ನಾವು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ, ಅವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ, ಮತ್ತೆ ಇವರ ಅಡಿಕೆ ಸುಲಿಯೋ ಮಷೀನ್ ಇರ್ಬೋದು, ಬೇರೆ ಮಷೀನ್ಗಳನ್ನು ತಗೊಂಡಿರೋ ರೈತರದ್ದು ಸಹಿತ ಅಭಿಪ್ರಾಯವನ್ನ ಒಂದು ಸಂಗ್ರಹ ರೂಪದಲ್ಲಿ ನಿಮ್ಮ ಕಾರ್ಯಕ್ರಮವಾಗಿ ಕೊಡ್ತೀವಿ, ಅವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು.
ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.